ಹಲೋ, ನಮಸ್ತೆ ಎವ್ರಿವನ್. ತುಂಬಾ ಜನಕ್ಕೆ ಕಾಡುವಂತ ಒಂದು ಸಾಮಾನ್ಯವಾದ ಸಮಸ್ಯೆ ಅಂದ್ರೆ, ಡಾಕ್ಟರ್ ನಾನು ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೂ ಕೂಡ ನನ್ನ ಸ್ಕಿನ್ ನಲ್ಲಿ ಯಾವುದೇ ಚೇಂಜಸ್ ಕಾಣಿಸ್ತಿಲ್ಲ. ಸೊ ದಟ್ ಡಸಂಟ್ ಮೀನ್ ಯುವರ್ ಪ್ರಾಡಕ್ಟ್ ಈಸ್ ರಾಂಗ್. ಇಟ್ ಮೀನ್ಸ್ ಯು ಆರ್ ಯೂಸಿಂಗ್ ಅ ರಾಂಗ್ ಪ್ರಾಡಕ್ಟ್. ಟು ಯೂಸ್ ಅ ಪ್ರಾಪರ್ ಪ್ರಾಡಕ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ 5 ಟೈಪ್ಸ್ ಆಫ್ ಸ್ಕಿನ್. ಸೊ ಪ್ರತಿಯೊಬ್ಬರಿಗೂ ಈ 5 ಟೈಪ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಕಿನ್ ಟೈಪ್ ಇರುತ್ತೆ. ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. So to understand which are the types, we have 5 types of skin. That is normal, dry skin, oily skin, combination and sensitive skin. ಈ 5 ಸ್ಕಿನ್ ಟೈಪ್ ಅಲ್ಲಿ ನಿಮ್ದು ಯಾವುದೋ ಒಂದು ಆಗಿರಬಹುದು. ಸೊ ಇದನ್ನ ಹೇಗೆ ತಿಳ್ಕೊಳ್ಳೋದು? ಒನ್ ಇಸ್ ನಾರ್ಮಲ್ ಸ್ಕಿನ್. ನಾರ್ಮಲ್ ಸ್ಕಿನ್ ಅಂದ್ರೆ ನಾರ್ಮಲ್ ಆಗಿರುತ್ತೆ, ಯಾವುದೇ ತರದ ತುಂಬಾ ಆಯಿಲಿನೆಸ್ ಇರಲ್ಲ ಅಥವಾ ತುಂಬಾ ಡ್ರೈನೆಸ್ ಇರಲ್ಲ. ಸೊ ಇಟ್ಸ್ ಅ ಕ್ವೈಟ್ ನಾರ್ಮಲ್. ದ ನೆಕ್ಸ್ಟ್ ಒನ್ ಇಸ್ ಆಯಿಲಿ ಸ್ಕಿನ್. ಇದನ್ನ ಹೇಗೆ ಟೆಸ್ಟ್ ಮಾಡಬೇಕು ಅಂತಂದ್ರೆ, ಸೊ ಯು ಹ್ಯಾವ್ ಟು ವಾಶ್ ಯುವರ್ ಫೇಸ್. ನೀವು ಮುಖ ತೊಳೆದುಕೊಂಡು ಆದಮೇಲೆ 1 ಅವರ್ ಯಾವುದೇ ಒಂದು ತರದ ಪ್ರಾಡಕ್ಟ್ನ ಅಪ್ಲೈ ಮಾಡಬಾರ್ದು. ಸೊ ಆಫ್ಟರ್ 1 ಅವರ್ ಇಫ್ ಯು ಫೀಲ್ ತುಂಬ ಆಯಿಲಿ ಅಥವಾ ಶೈನಿಂಗ್ ಇತ್ತು, ಲೈಕ್ ವೆರಿ ಸ್ಟಿಕ್ಕಿ, ಸೊ ದ್ಯಾಟ್ ಮೀನ್ಸ್ ನಿಮ್ದು ಆಯಿಲಿ ಸ್ಕಿನ್ ಅಂತ. ಆಫ್ಟರ್ ದ ನೆಕ್ಸ್ಟ್ ಕಮ್ಸ್ ದಿ ಡ್ರೈ ಸ್ಕಿನ್. ಮುಖ ತೊಳೆದ ಆದ ಮೇಲೆ 1 ಅವರ್ ಆದಮೇಲೆ ಸೊ ನಿಮಗೆ ತುಂಬ ಡ್ರೈನೆಸ್ ಇತ್ತು, ರಫ್ನೆಸ್ ಇತ್ತು, ನೀವು ಟಚ್ ಮಾಡಿದಾಗ ಯು ಫೀಲ್ ವೆರಿ ಡ್ರೈ ಆರ್ ರಫ್, ದ್ಯಾಟ್ ಮೀನ್ಸ್ ಯು ಹ್ಯಾವ್ ಅ ಡ್ರೈ ಸ್ಕಿನ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅಂತ. ಆಫ್ಟರ್ 1 ಅವರ್ ವಾಷಿಂಗ್ ಯರ್ ಸ್ಕಿನ್, ನಿಮ್ಮ ಸ್ಕಿನ್ನಲ್ಲಿ ಆಯಿಲಿನೆಸ್ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆನ್ ದ ಟಿ ಜೋನ್ ಅಂದರೆ ಫೋರ್ಹೆಡ್, ನೋಸ್ ಆ್ಯಂಡ್ ಚಿನ್. ಈ 3 ಪಾರ್ಟ್ ಅಲ್ಲಿ ಆಯಿಲಿ ಸ್ಕಿನ್ ಇತ್ತು ಅಂಡ್ ರೆಸ್ಟ್ ಆಫ್ ದ ಪಾರ್ಟ್ ಲೈಕ್ ಚೀಕ್ಸ್ ಅಲ್ಲಿ ನಾರ್ಮಲ್ ಇತ್ತು ಅಥವಾ ಡ್ರೈನೆಸ್ ಇತ್ತು ಅಂದ್ರೆ ದ್ಯಾಟ್ ಮೀನ್ಸ್ ಇಟ್ಸ್ ಅ ಕಾಂಬಿನೇಷನ್ ಸ್ಕಿನ್. ಅಂಡ್ ದ ಲಾಸ್ಟ್ ಒನ್ ಇಸ್ ಸೆನ್ಸಿಟಿವ್ ಸ್ಕಿನ್. ಆಫ್ಟರ್ ವಾಷಿಂಗ್ ಯುವರ್ ಫೇಸ್ ಇಫ್ ಯು ಫೀಲ್ ಮೋರ್ ಡ್ರೈನೆಸ್, ರೆಡ್ನೆಸ್, ಇಚಿಂಗ್, ಇವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು ಕೂಡ ತುಂಬ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿದ್ರೆ ದ್ಯಾಟ್ ಮೀನ್ಸ್ ಸೆನ್ಸಿಟಿವ್ ಸ್ಕಿನ್. So this is according to your modern how you need to assess. Ayurveda gives a very clear message how to know your skin type. That is based on your prakriti. ಸೊ 3 ದೋಷ ಇರುತ್ತೆ. ಆ ದೋಷದ ಮೇಲೆ ನಾವು ಪ್ರಕೃತಿಯ ಅನಲೈಸ್ ಮಾಡ್ತೀವಿ. ಒಂದು ವಾತದ ಸ್ಕಿನ್ ಅಂಡ್ ಪಿತ್ತಜ ಸ್ಕಿನ್ ಅಂಡ್ ಕಫಜ ಸ್ಕಿನ್ ಅಥವಾ ತ್ವಚ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವಾತ ಪ್ರಿಡಾಮಿನೆನ್ಸ್ ಇದ್ದಾಗ ನಿಮಗೆ ಡ್ರೈ ಸ್ಕಿನ್ ಸಿಂಪ್ಟಮ್ಸ್ ಬರುತ್ತೆ. ಬಿಕಾಸ್ ಅಲ್ಲಿ ಆಕಾಶ ಮತ್ತು ವಾಯು ಮಹಾಭೂತ ಜಾಸ್ತಿ ಇರೋದ್ರಿಂದ ನಿಮಗೆ ತುಂಬ ಡ್ರೈನೆಸ್ ಇರುತ್ತೆ, ರಫ್ನೆಸ್ ಇರುತ್ತೆ, ರುಕ್ಷತೆ ಅಂತ ಹೇಳ್ತೀವಿ. ಆ ಗುಣಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಅದು ವಾತಜ ತ್ವಚೆಯಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿತ್ತಜ ಸ್ಕಿನ್ ಟೈಪ್. ಅಲ್ಲಿ ನಿಮಗೆ ರೆಡ್ನೆಸ್ ಇರುತ್ತೆ ಅಂಡ್ ಮೋರ್ ಪ್ರೋನ್ ಟು ಆಕ್ನೆ ಅಥವಾ ಮೊಡವೆಗಳು, ಪಿಗ್ಮೆಂಟೇಷನ್ ಈಸಿಯಾಗಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಅಗ್ನಿ ಮತ್ತು ಜಲತತ್ವ ಜಾಸ್ತಿ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ ಇಂದ ನೀವು ಅಸೆಸ್ ಮಾಡ್ಕೋಬಹುದು ನಿಮ್ದು ಪಿತ್ತ ಪ್ರಕೃತಿ ಅಥವಾ ಪಿತ್ತಜ ಸ್ಕಿನ್ ಅಂತ. ಅಂಡ್ ಥರ್ಡ್ ಒನ್ ಇಸ್ ಕಫ ಪ್ರಕೃತಿ. ಅಲ್ಲಿ ನಿಮಗೆ ಪೃಥ್ವಿ ಹಾಗೂ ಜಲ ಮಹಾಭೂತ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಸ್ನಿಗ್ಧತೆ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ಆಯಿಲಿ ಅಂಡ್ ಪ್ರೋನ್ ಟು ಹ್ಯಾವ್ ಮೋರ್ ಆಕ್ನೆ ಅಂಡ್ ಹೆವಿನೆಸ್ ಇರುತ್ತೆ. ನೀವು ಎಷ್ಟೋ ಸಲ ಮುಖ ತೊಳ್ಕೊಂಡ್ರು ಕೂಡ ಯು ಫೀಲ್ ವೆರಿ ಸ್ಟಿಕ್ಕಿ ಅಂಡ್ ಆಯಿಲಿ ತರ. ಸೊ ದಿಸ್ ಇಸ್ ಕಫಜ ತ್ವಚೆ ಅಂತ ಹೇಳ್ತೀವಿ. ಸೊ ಈ 3 ಪ್ರಕೃತಿಯ ಅನಲೈಸ್ ಆದ ಮೇಲೆ ನೀವು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅನ್ನೋ ಒಂದು ಕಾಮನ್ ಆದ ಒಂದು ತಿಳುವಳಿಕೆ ನಿಮ್ಗೆ ಬರುತ್ತೆ. ಸೊ ದಟ್ ಇಸ್ ಅ ವೆರಿ ಬೇಸಿಕ್. ನೀವು ಏನ್ ಯೂಸ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬಟ್ ನಿಮ್ಗೆ ರಿಸಲ್ಟ್ ಬರದೇ ಇದ್ರೆ ಯು ಡೆಫಿನೆಟ್ಲಿ ನೀಡ್ ಟು ಕನ್ಸಲ್ಟ್ ಅ ಆಯುರ್ವೇದಿಕ್ ಸ್ಪೆಷಲಿಸ್ಟ್ ಡಾಕ್ಟರ್. ಫಾರ್ ಎಕ್ಸಾಂಪಲ್, ವೃಕ್ಷತೆ ಜಾಸ್ತಿ ಆದ ಅಂದ್ರೆ ವಾತಜ ಸ್ಕಿನ್ ಟೈಪ್ ಇದ್ದಾಗ ನೀವು ಅಲೋವೆರಾ ಜೆಲ್ ಅಥವಾ ಕುಕುಂಬಾದಿ ತೈಲ ಅಥವಾ ತಿಲ ತೈಲ ಅಂತ ಹೇಳ್ತೀವಿ, ಸೆಸಮೆ ಆಯಿಲ್ ನ ಅಭ್ಯಂಗ ಮಾಡೋದು ಒಂದು ಒಳ್ಳೆ ರೀತಿಯಾದ ಒಂದು ಹೋಮ್ ಕೇರ್. ಸೊ ಪಿತ್ತದ ಪ್ರಕೃತಿ ಜಾಸ್ತಿ ಇದ್ದಾಗ ಸೊ ಯು ಹ್ಯಾವ್ ಟು ಅವಾಯ್ಡ್ ಪಿತ್ತ ವೃದ್ಧಿಕರ ಆಹಾರ ಅಥವಾ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು. ದೆನ್ ಯು ಕ್ಯಾನ್ ಯೂಸ್ ಅ ಚಂದನ ಅಂದ್ರೆ ಶೀತಕರ ಆಹಾರ ದ್ರವ್ಯಸ್. ಚಂದನ ಲೇಪ ಇಸ್ ವೆರಿ ಗುಡ್ ಅಂಡ್ ಯು ಕ್ಯಾನ್ ಯೂಸ್ ಅಲೋವೆರಾ ಆಲ್ಸೋ. ರೋಸ್ ವಾಟರ್ ಕೂಡ ಒಂದು ಉತ್ತಮವಾದ ತಿಳುವಳಿಕೆಯಿಂದ ನೀವು ಯೂಸ್ ಮಾಡ್ಕೋಬಹುದು, ಹೋಮ್ ಕೇರ್ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಥರ್ಡ್ ಒನ್ ಇಸ್ ಕಫ ಪ್ರಕೃತಿ. ಸೊ ಸ್ನಿಗ್ಧತೆ ಜಾಸ್ತಿ ಇರೋದ್ರಿಂದ ವೃಕ್ಷ ದ್ರವ್ಯವನ್ನು ಯೂಸ್ ಮಾಡ್ಕೋಬಹುದು. ಸೊ ಅಲ್ಲಿ ಕಾಮನ್ ಆಗಿ ನೀವು ಮುಲ್ತಾನಿ ಮಿಟ್ಟಿಯ ಫೇಸ್ ಪ್ಯಾಕ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋತಾ ಇದ್ರೆ ಆಯಿಲಿ ಫೇಸ್ ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ರೆಗ್ಯುಲರ್ ಆಗಿ ಸ್ಕ್ರಬ್ ಕೂಡ ಮಾಡ್ಕೋಬಹುದು. ಮಂಜಿಷ್ಟಾದಿ ಚೂರ್ಣ ತಗೊಂಡು ನೀವು ಸ್ಕ್ರಬ್ ಕೂಡ ಮಾಡ್ಕೋಬಹುದು
to maintain your skin. So if you have any skin problem which is not getting relieved with all these home care, so definitely please contact me at Twak Abhiruddhi Clinic. Myself, Dr. Spurti Manikeri, hair, skin and nutrition expert, and one-stop solution for your all hair and skin concern. ಸೊ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದ ಒಂದು ಒಳ್ಳೆಯ ಟಿಪ್ಸ್ ನೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.